ಸೂರ್ಯ ಎತ್ತಿಂದು ಫೋಟೋನ ನೀವು ಆಟೋ ಮೇಲೆ ಹಾಕ್ಸಿದ್ರ ಅಷ್ಟೊಂದು ಇಷ್ಟಪಡ್ತೀರಾ ಸೂರ್ಯ? ಭಾರಿ ಅಭಿಮಾನಿ. ಸೂರ್ಯನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಕೋಟಿಗೊಬ್ಬ ಅವನು. ಕೋಟಿಗೊಬ್ಬ. ಇವತ್ತು ಸೂರ್ಯ ಇದ್ದಿದ್ರೆ ಇವತ್ತು ಇದ್ದಿದ್ರ ಅವನು ಆ ಸೂರ್ಯ ಮುಟ್ಟ ಎತ್ತೇ ಇರ್ತಿರ್ಲಿಲ್ಲ ಅವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಕ್ರಾಸಿಂಗ್ ಅಂತ ತಂದಿದ್ದು 200 ಕ್ರಾಸಿಂಗ್ ಹಸುಗಳಿಗೆ ಬಿಟ್ಟಿಬಿಟ್ವಲ್ಲ. ಆಮ್ಯಾಗ ನಾವು ಒಂದ್ ಪಿಚ್ ನೋಡೋಣ ಅಂತವ ಒಂದ್ ಪಿಚ್ಚಿಗೆ ಹಾಕಿದ್ವಿ, ಅಲ್ಲಿ ಪ್ಲೇಸ್ ಆತು. ಅವತ್ತಿಂದ ಕ್ರಾಸಿಂಗ್ ನಿಲ್ಸಿ ಅದನ್ನ ತಂದ್ವಿ. ಮತ್ತೆ ಪ್ಯೂರ್ ಅಮೃತಮಹಲ್ ಬೆಟ್ಟದಪುರ ಅಂತ, ಅದ್ರಾಗ ಅಮೃತಮಹಲ್ ಬೆಟ್ಟಪುರ ದನ ಅಂತ ಬೆಟ್ಟದ್ರ ಪ್ಯೂರ್ ಅದು ಅಮೃತಮಹಲ್ ಪ್ಯೂರ್ ಇದ್ದಂಗೆ. ಮುಂಚೆಗೆ ನಾವೇ ಎಲ್ಲ ಎತ್ತಾಕೊಂಡು ಹೋಗಕ್ಕೆ ಫೋನ್ ಮಾಡಿ ಅಣ್ಣ ನಿಮ್ ಎತ್ ಕೊಡಿ ನಮ್ ಕಣಕ್ಕೆ ಅಂದ್ರೆ ಕೊಡ್ತಿರ್ಲಿಲ್ಲ. ಇವಾಗ ನಮ್ಮ ಎತ್ತಿ ಫೋನ್ ಮಾಡಿ ಅವರೇ ಕೇಳ್ತಾರೆ ವಜ್ರಂಗ್ ಕೊಡ್ರಿ ಒಂದ್ ಕಣಕ್ಕೆ. ನಮ್ಮ ಮನೆಗೆ ಹೇಳ್ದೀವಿ ಉಳಿಸ್ಕೊಂತೀವಿ, ಎಂಟ್ರಿ ಬಾಡಿಗೆಲ್ಲ ನಾವೇ ಕಟ್ಕೊಂತೀವಿ ಅನ್ನೋ ರೇಂಜ್ಗೆ ಹೆಸರು ತಂದು ಕೊಟ್ಟಿದ್ ಸರ್. ನಮ್ದೇನಿಲ್ಲ, ನಮ್ದು ಚಿತ್ರದುರ್ಗ ಜಿಲ್ಲೆ. ಈಗ ಅಜ್ಜಂಪುರ, ಚಿಕ್ಕಮಂಗ್ಳೂರು ಹೆಂಗೆ ಒಂಥರ ರೇಸ್ ಪಿಚ್ಚಲ್ಲಿ ಹೆಸರ ಇದಾವೆ, ಆ ತರ ಏನಕ್ಕೆ ನಮ್ದು ತಾಲೂಕು ಒಂದು ಹೆಸರಾಗಬೇಕು ಅನ್ನೋದು ಒಂದು ಆಸೆ ಐತೆ ಅಷ್ಟೇ. ನಮ್ ಸೈಡಿಗೆ ನಾವು ಅಮೃತ ಮೇಲೆ ಫೇಮಸ್. ನಮಗೆ ಬ್ಯಾಸೆ ಹೊಡಿಯಕ್ಕಾಗಿರ್ಬೋದು, ಎಳೆಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಇವೇ ಫೇಮಸ್. ಹಂಗ ಒಂದೊಟ್ಟು ಇದ್ರ ಮೇಲೆ ಅಭಿಮಾನ ಜಾಸ್ತಿ. ಸ್ನೇಹಿತರೆ, ಇವತ್ತು ಚಿತ್ರದುರ್ಗ ಜಿಲ್ಲೆಯ ಕಪ್ಪಗೆರೆ ಅಂತ ಸ್ನೇಹಿತರೆ, ಅಂದರೆ ಹೊಸದುರ್ಗ ತಾಲೂಕು ಆ ಟೌನಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಕಪ್ಪಗೆರೆ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇದು ಚಿತ್ರದುರ್ಗ ಜಿಲ್ಲೆ. ಮತ್ತು ಸ್ನೇಹಿತರೆ, ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ನೋಡಿರೋ ರೀತಿಯಲ್ಲಿ ಎತ್ತಿನ ಗಾಡಿ ರೇಸಲ್ಲಿ ಶೌರ್ಯ ಅಂತ ಒಂದು ಎತ್ತು ಪಾಲ್ಗೊಳ್ತಿತ್ತು ಚಿತ್ರದುರ್ಗ ಜಿಲ್ಲೆಯಿಂದ. ಈಗ ಅದೇ ರೀತಿಯಾಗಿ ಚಕ್ಕಡಿ ಗಾಡಿಯಲ್ಲಿ ಅನೇಕ ಎತ್ತುಗಳು ಭಾಗವಹಿಸಿದ್ದಾವೆ. ಮೊನ್ನೆ ಅರ್ಜುನ ಮಾಡಿದ್ದೆ, ಮತ್ತು ಅಗಸ್ತ್ಯ ಅಂತ ಒಂದು ಎತ್ತಿದೆ ಅಂತೆ. ನೋಡಿ ಸ್ನೇಹಿತರೆ, ಅದು ಬಿಟ್ಟರೆ ವಜ್ರ ಅಂತ ಸ್ನೇಹಿತರೆ, ವಜ್ರದಂತೆ ತುಂಬ ದಷ್ಟಪುಷ್ಟವಾಗಿ ತುಂಬ ಕಠಿಣವಾಗಿರುವಂತಹ ಒಂದು ಎತ್ತು ಸ್ನೇಹಿತರೆ. ಅಮೃತಮಹಲ್ ತಳಿಯಾಗಿರುವ ಸ್ನೇಹಿತರೆ ವಜ್ರ, ಮತ್ತೆ ಇನ್ನೊಂದು ಹಳ್ಳಿಕಾರ್ ಅಮೃತಮಹಲ್ ಮಿಕ್ಸ್ ಆಗಿರುವ ಬ್ರ್ಯಾಂಡ್ ವಜ್ರ ಅಥವಾ ಭೂಪತಿ ಅಂತ 2 ಎತ್ತುಗಳನ್ನು ಅತ್ಯುತ್ತಮವಾಗಿ ಸಾಕ್ತಿದ್ದಾರೆ ಸ್ನೇಹಿತರೆ. ಮತ್ತೆ ಇವರು ಸ್ನೇಹಿತರೆ ನೋಡಿ, ಸೂರ್ಯ ಎತ್ತು, ಅಜ್ಜಂಪುರದ ಸೂರ್ಯ ಎತ್ತು ಎಲ್ಲರೂ ಕೇಳಿರ್ತೀರ. ಆ ಸೂರ್ಯ ಎತ್ತಿನ ದೊಡ್ಡ ಅಭಿಮಾನಿ. ಆಟೋಕ್ಕೆ ಸೂರ್ಯ ಎತ್ತಿನ ಫೋಟೋನು ಹಾಕೊಂಡಿದ್ದಾರೆ. ಅವರಿಗೆ ಸೂರ್ಯ ಎತ್ತಿನ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಅಂತ ತಿಳ್ಕೊಳ್ಳೋಣ. ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ಕೆಲವೇ ಎತ್ತುಗಳು ಮಾತ್ರ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತೇಳಿ ಅವರು ಮಾತನ್ನು ಹೇಳ್ತಿದ್ದಾರೆ. ಅದು ಏನಕ್ಕೆ ಅಂತೇಳಿ ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ಅದರಲ್ಲಿ ಸ್ನೇಹಿತರೆ ಇವ್ರದ್ದು ಕೂಡ ಒಂದು ಅತ್ಯುತ್ತಮವಾದ ಎತ್ತು ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾರೆ. ನೋಡಿ, ಜನಪ್ರಿಯವಾದ ತಳಿ ಅಂತ ಹೇಳ್ಬೋದು ಅಮೃತಮಹಲ್ ಅಂದರೆ. ನಾವು ಇವತ್ತು ಸ್ವಾಮಿ ನಿಷ್ಠೆ ತುಂಬ ಜಾಸ್ತಿ ಅವಕ್ಕೆ ಅಮೃತಮಹಲ್ ಅಂತ ಒಂದು ತಳಿಯನ್ನು ಸಾಕ್ತಿದ್ದಾರೆ. ಇದೇ ವಜ್ರ. ಈ ವಜ್ರ ಇವತ್ತು 3 ಬಹುಮಾನವನ್ನು ಗಳಿಸಿದೆ ಸ್ನೇಹಿತರೆ. ಇನ್ನು ಇವಾಗ ಜಸ್ಟ್ ಅಖಾಡಕ್ಕೆ ಎಂಟ್ರಿ ಆಗಿದೆ. ಎಂಟ್ರಿ ಆಗಿ ಕೆಲವೇ ದಿನಗಳಲ್ಲಿ 3 ಬಹುಮಾನ ಗಳಿಸಿದೆ ಸ್ನೇಹಿತರೆ. ಅವು ಎಲ್ಲೆಲ್ಲಿ ಗಳಿಸಿದ್ದು ಮತ್ತು ಅದಕ್ಕೆ ತರಕ್ಕೆ ಕಾರಣ ಏನು, ಎತ್ತನ್ನು ಇವರಿಗೆ ಎತ್ತುಗಳ ಮೇಲಿರೋ ಅಭಿಮಾನ ಏನು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ನೀವೇ ಆಗಿರ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸತೀಶ್. ಸತೀಶ್ ಸರ್, ನಿಮ್ಮ ಪ್ರಾಪರ್ ಪರಿಚಯ ಮಾಡ್ಕೊಡಿ. ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕಪ್ಪಗೆರೆ. ಕಪ್ಪಗೆರೆ. ಸರ್, ನಿಮ್ಮ ಎತ್ತಿನ ಹೆಸರು? ಇದ್ರ ಹೆಸರು ವಜ್ರ ಅಂದ್ಬಿಟ್ಟು. ಇದು 2 ಹೆಸರು ಬ್ರಾಂಡ್ ವಜ್ರ ಅಂತೀವಿ, 7 ಸ್ಟಾರ್ ಭೂಪತಿ. ಹೌದಾ? ಓಕೆ ಸರ್. ಮತ್ತೆ ಈಗ ಎತ್ತಿನ ಮಾಲೀಕರು? ಇವರೇ ಮಂಜುನಾಥ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ನೀವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆರಳೆಣಿಕೆಯಲ್ಲಿ ಎತ್ತಿನ ಗಾಡಿ ರೇಸಲ್ಲಿ ಎತ್ತುಗಳು ಭಾಗವಹಿಸ್ತಿದ್ದಾವೆ ಅಂತ ಹೇಳಿದ್ರಿ. ಬಟ್ ನಿಮ್ಮ ಮನೆಯಿಂದ ಎತ್ತು ಭಾಗವಹಿಸ್ತಿದೆ. ನೀವು ಇದಕ್ಕೆ ಯಾವ ರೀತಿಯಾಗಿ ಬೆಂಬಲ ಕೊಡ್ತಿದ್ದೀರಾ? ಎತ್ತಿಗೆ ಏನೇನು ಹಾಕಿ ಸಾಕ್ತಿದ್ದೀರಾ? ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಇದು ನಾವೇನು ಹಾಕಲ್ಲ ಸರ್, ಬೂಸ ಏನು ತಿನ್ನಲ್ಲ. ಏನಿದ್ರು ಇದು ಮೇವು ಮುಸ್ರೆಗೆ ಇಷ್ಟು ಬಾಡಿ ಬೆಳೆಸನಿತೆ. ಬೂಸ ಅದು ಏನಾದ್ರು ತಿಂದಿದ್ರೆ ಮೊಟ್ಟೆ ಹಾಕಿರೋ ಗುದ್ದಕ್ಕೆ ಬರುತ್ತೆ. ಇದು ಕ್ರಾಸಿಂಗ್ ಅಂತ ತಂದಿದ್ದು 200 ಕ್ರಾಸಿಂಗ್ ಹಸುಗಳಿಗೆ ಬಿಟ್ಟಿಬಿಟ್ವಲ್ಲ. ಆಮ್ಯಾಗ ನಾವು ಒಂದ್ ಪಿಚ್ ನೋಡೋಣ ಅಂತವ ಒಂದ್ ಪಿಚ್ಚಿಗೆ ಹಾಕಿದ್ವಿ, ಗೆಜನಹಳ್ಳಿ ಅಂತ. ಅಲ್ಲಿ ಚೆನ್ನಾಗಿ ಭಾಗವಹಿಸಿ ಫೇಲ್ ಆಯ್ತು, ಆದ್ರೂ ಚೆನ್ನಾಗಿ ಹೋತು. ಅವತ್ತಿಂದ ನಾವು ಬಿಡ್ಕಂತಲೇ ಬಂದ್ವಿ. ಹಸಿಗೂ ಬಿಡ್ತಿದ್ವಿ, ರೇಸ್ ಓಡಿಸ್ತಿದ್ವಿ. ಆಮೇಲೆ ಇಲ್ಲೇ ಬಂಡ್ರೆ ಅಂತ ರೇಸಿಗೆ ಹೋಯ್ದ್ವಿ, ಅಲ್ಲಿ ಪ್ಲೇಸ್ ಆತು. ಅವತ್ತಿಂದ ಕ್ರಾಸಿಂಗ್ ನಿಲ್ಸಿ ಅದನ್ನ ತಂದ್ವಿ ಮತ್ತೆ ಕ್ರಾಸಿಂಗ್ ಅಂತವ. ಸ್ನೇಹಿತರೆ ನೋಡಿ, ಇವರು ತಳಿವಿನ ಉಳಿವಿಗಾಗಿ ಅಂದರೆ ಕ್ರಾಸಿಂಗಿಗೋಸ್ಕರ ಎತ್ತನ್ನು ಉಪಯೋಗಿಸ್ಕೊಂಡಿದ್ರಂತೆ. ಅದನ್ನ ಬಂಡ್ರೆ ರೇಸಿಗೆ ಹಾಕಿ ಅಲ್ಲಿ ಬಹುಮಾನ ಗಳಿಸಿದ್ದನ್ನು ನೋಡಿ ಇದ್ರ ಜಾಗ ಇನ್ನೂ ಬೇರೆ ಕಡೆನೇ ಇದೆ. ಇದಕ್ಕೆ ಉತ್ತಮವಾದ ಸ್ಥಾನ ಸಿಗ್ಬೇಕಂದ್ರೆ ಇದು ರೇಸಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಸ್ನೇಹಿತರೆ ಈಗ ಅದನ್ನು ನಿಲ್ಲಿಸಿ ಬರೀ ರೇಸಲ್ಲಿ ಭಾಗವಹಿಸ್ತಿದ್ರಂತೆ ಅಲ್ವಾ ಸರ್?
ಸರ್ ಮತ್ತೆ ಇದು ನೀವು ಎಲ್ಲಿಂದ ತಂದಿದ್ದು? ಸರ್ ಇಲ್ಲೇ ಕಾರಳ್ಳಿ ಜಾತ್ರೆ ಅಂತ ನಡೀತೈತೆ. ಹಾ. ಅಲ್ಲಿಗೆ ಬೇರೆ ನಮ್ಮ ಸ್ನೇಹಿತರಿಗೆ ಕೊಡಿಸಿದ್ವಿ. ಅವ್ರು ಯಾಕ ಬೇಡ ಅಂದ್ರು, ಅದ್ ನಾನೇ ಹಿಡ್ಕೊಂಬಂದು ಅಲ್ಲಿಂದವ ಚೆನ್ನಾಗೆ ನಮಗೆ ಹೊಂದ್ಕೊಂತು. ಹಂಗಾಗಿ ಮಾರಕ್ಕೆ ಎಷ್ಟಿಲ್ದಲೆ ರೇಸು ನೋಡೋಣ, ನಾವು ಒಂದು ಕಣ ಆಡಿಸ್ಬೇಕು ನೋಡಕ್ ಹೋಗ್ತಿದ್ವಿ. ಆದ್ರೆ ಒಂದ್ ಮನಸ್ಸಾಗಿತ್ತು ಒಂದ್ ಕಣ ನಾವು ಆಡಿಸ್ಬೇಕು ಅಂತ ಆಡಿಸಿದ್ವಿ. ಬಂಡ್ರೆ ಪ್ಲೇಸ್ ಆಯ್ತು, 3ನೇ ಪ್ಲೇಸು. ಅವಾಗ್ಲಿಂದ ನಮಗೆ ಚೆನ್ನಾಗಿ ನಾವು ಆಡಿದ್ರೆ ನಮಗೆ ಹೆಸರು ತಂದು ಕೊಡೋದು ಇಕ್ಕೊಂಡ್ವಿ ಸರ್. ಸರ್ ಇವಾಗ ಮತ್ತೆ ಎಲ್ಲೆಲ್ಲಿ ಪ್ಲೇಸ್ ಮಾಡಿದೆ ಇದು? ಸರ್ ಬಂಡ್ರೆಗೆ ಇಲ್ಲಿ ಎಲ್ಲ ಪ್ಲೇಸ್ ಹತ್ರ ಪ್ರೇಜ್ ಒಳಗೆ ಹೋಗ್ತಿದ್ವಿ. ಆದ್ರೆ ಡ್ರೈವರ್ ನಮಗೆ ಮೋಸ ಮಾಡಿ ಮೋಸ ಮಾಡೋರು. ಲಾಸ್ಟಿಗೆ ಹೋದ ಹಿಡ್ಕಲೆ ಆಪೋಸಿಟ್ ಬಿದ್ದ ಹಿಡ್ಕಲೆ ಅವ್ರು ಬುಕ್ ಆಗಿ ಮೋಸ ಮಾಡೋರು. ಹಂಗಾಗಿ ನಾವು ಡ್ರೈವರ್ ಇಲ್ದಲೆ ಹಾಕದೆ ಬಿಟ್ಬಿಟ್ವಿ. ಒಂದ್ 3 ಕಣ ಪ್ಲೇಸ್ ಹೋಗಿ ವಾಪಸ್ ಬಂದ್ವಿ. ಅವಾಗ ನೀರ್ಗುಂದ್ ಯತೀಶ್ ಅಣ್ಣ ಅಂತ ಫೋನ್ ಮಾಡಿ, ಅಣ್ಣ ಹಿಂಗೈತೆ ಅಂತ ಹೇಳಿದ್ಕೆ ಅವನಣ್ಣ ಇನ್ನು ಮುಗಿಯೋ ಮುಟ್ಟ ನಾನೇ ಹೊಡಿತೀನಿ, ಎಲ್ಲಾದ್ರೂ ಹಾಕೊಂಬರಿ ಅಂದ. ಬಂಡ್ರಿಗೆ ಹೋದ ಹಿಡ್ಕಲೆ ಆ ಪ್ಲೇಸ್ ಮಾಡ್ಕೊಟ್ಟ. 3ನೇ ಪ್ಲೇಸ್. ಬಂಡ್ರಲ್ಲಿ 3rd ಪ್ಲೇಸ್ ಆಯ್ತು. ಅಲ್ಲಿಂದ ಎತ್ ನಿಲ್ಸಿ ನೆಕ್ಸ್ಟ್ ಪಿಚ್ ಹಾಕಿ ಹೊಸಕಲ್ಲಡಿ ಅಂದ್ಬಿಟ್ಟು ಹಾಸನ ಜಿಲ್ಲೆ, ಅಲ್ಲಿ ರಾಣನ್ ಜೊತೆಗೆ ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು. ಇದಕ್ಕೆ ಡ್ರೈವರ್ ಅಂದ್ರೆ ನೀರ್ಗುಂದ ಯತೀಶ್ ಅಣ್ಣ ಅಂದ್ಬಿಟ್ಟು ಅವ್ರ ಸಪೋರ್ಟ್ ಇಂದಾನೆ ಈ ಪ್ಲೇಸ್ ಮಾಡಿ ಇಲ್ಲಿ ನಿಂತಿದೀವಿ ಅಂದ್ರೆ ಅವ್ರ ಸಪೋರ್ಟ್. ಅವ್ರದ್ದು ಭಾರಿ ಸಪೋರ್ಟ್. ಅವಣ್ಣರ ಸಪೋರ್ಟ್ ಮಾಡೋದಕ್ಕೆ ನಮಗೂ ಒಂದ್ಸರಿ ಧೈರ್ಯ ಬಂತು. ಯತೀಶ್ ಅಣ್ಣ, ಬಸಣ್ಣ, ಗಗನ, ಬಹಳ ಜನ ಇದಾರೆ, ಇನ್ನು ಸುಮಾರು ಜನ. ಅವರಿಂದ ಈ 3 ಪ್ರೈಸ್ ಹೊಡೆದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇನ್ ಪ್ಲೇಸ್ 3 ಇವು? 2 ಹತ್ರ 3rd ಪ್ಲೇಸ್ ಆಯ್ತು. ಮೊನ್ನೆ ಫಸ್ಟ್ ಆಯ್ತು. 3 ಪ್ಲೇಸ್ ಮಾಡಿದ್ವಿ. ಖಾಲಿ ಕೈ ಗೆದ್ದು ಬಂದಿಲ್ಲ. ಅಂದ್ರೆ ಯಾವತ್ತು ಫಸ್ಟ್ ಕ್ಯಾಪ್ ಇತ್ತು, ಫಸ್ಟ್ ರೌಂಡ್ಗೆ ಸೋತ್ ಬಂದಿಲ್ಲ. ಹೊಡೆದಿರೋರೆಲ್ಲ ಬರೀ ಚಾಂಪಿಯನ್ ಎತ್ತಿಗೆ ಹೊಡೆದ್ ಬಂದಿರೋದು. ಪಕ್ಕದಾಗ ಇವತ್ತು ಈ ವಜ್ರ ಬಿದ್ದೈತೆ ಅಂದ್ರೆ ಸ್ವಲ್ಪ ಭಯ ಐತೆ. ಭಯ ಸ್ವಲ್ಪ ಅನ್ನೋದ್ರೇನು ಫುಲ್ ಐತೆ. ಮುಂಚೆಗೆ ನಾವೇ ಎಲ್ಲ ಹಾಕ್ಯಂಡ್ ಹೋಗಕ್ಕೆ ಫೋನ್ ಮಾಡಿ, ಅಣ್ಣ ನಿಮ್ ಎತ್ಕೊಡಿ ನಮ್ ಕಣಕ್ಕೆ ಅಂದ್ರೆ ಕೊಡ್ತಿರ್ಲಿಲ್ಲ. ಈಗ ಅವ್ರು ಅಣ್ಣ ಎಂಟ್ರಿ ಬಾಡಿಗೆ ನಾವೇ ಕಟ್ಕೊಂತ ಕೊಟ್ಟಿದ್ರೆ ಕೊಡ್ತಿಲ್ಲ. ಇವಾಗ ನಮ್ಮ ಎತ್ತಿ ಫೋನ್ ಮಾಡಿ ಅವರೇ ಕೇಳ್ತಾರೆ, ವಜ್ರಂಗ್ ಕೊಡ್ರಿ ಒಂದ್ ಕಣಕ್ಕೆ, ನಮ್ಮನೆಗೆ ಹೇಳ್ದೀವಿ ಉಳಿಸ್ಕೊಂತೀವಿ, ಎಂಟ್ರಿ ಬಾಡಿಗೆಲ್ಲ ನಾವೇ ಕಟ್ಕೊಂತೀವಿ ಅನ್ನೋ ರೇಂಜ್ಗೆ ಹೆಸರು ತಂದು ಕೊಟ್ಟಿದ್ ಸರ್. ನಮ್ದೇನಿಲ್ಲ, ನಮ್ದು ಚಿತ್ರದುರ್ಗ ಜಿಲ್ಲೆ. ಈಗ ಅಜ್ಜಂಪುರ, ಚಿಕ್ಕಮಂಗ್ಳೂರು ಹೆಂಗೆ ಒಂಥರ ರೇಸ್ ಪಿಚ್ಚಲ್ಲಿ ಹೆಸರು ಇದಾವೆ, ಆ ತರ ಹೆಸರು ಮಾಡ್ಬೇಕು ಅನ್ನೋದೊಂದು ನಮಗೆ. ಮತ್ತೆ ನಮ್ ನೀರ್ಗುಂದ ಯತೀಶ್ ಅಣ್ಣ ಅಂದ್ಬಿಟ್ಟು ಅವರು ನೀರ್ಗುಂದದರು. ಸುಮಾರು ಜನಕ್ಕೆ ನಮ್ದು ತಾಲೂಕು ಒಂದು ಹೆಸರಾಗಬೇಕು ಅನ್ನೋದು ಒಂದು ಆಸೆ ಐತೆ ಅಷ್ಟೇ. ಸರ್ ಇವತ್ತು ನೀವು ನಿಮ್ಮೂರಲ್ಲಿ ಎತ್ತಿದೆ ಈ ಕಪ್ಪಗೆರೆಗೆ, ಈಗ ಹೊಸದುರ್ಗದವರೆಲ್ಲ ಸಪೋರ್ಟ್ ಮಾಡ್ತಾರೆ? ಎಲ್ಲ ಇದೆ. ಸುಮಾರು ಜನ ಕೇಳ್ತಾರೆ ವಜ್ರನ್ ಹಾಕಿಲ್ಲ, ನಾವು ಆಟೋ ಓಡಿಸ್ತೀವಿ ಹೊಸದುರ್ಗದಲ್ಲಿ. ಸುಮಾರು ಜನ ಕೇಳ್ತಾರೆ ವಜ್ರನ್ ಇವತ್ತು ರೇಸಿಗೆ ಹಾಕಿದ್ರ ಏನಾಯ್ತು, ಓತಾ ಹೆಂಗೆ ಪಾಸ್ ಆತ ಪ್ರೈಸ್ ಆತ ಅಂತ ಸುಮಾರು ಜನ ಕೇಳ್ತಾರೆ. ಕೆಲವರು ಸ್ಟೇಟಸ್ಸಿಗೂ ಹಾಕ್ತಿರ್ತಾರೆ. ಹಂಗ ಸುಮಾರು ಜನ ಇದಾರೆ ಸರ್ ಫ್ಯಾನ್ಸ್. ನೋಡಿ ಸ್ನೇಹಿತರೆ, ಇವರಿಗೆ ಹೊಸದುರ್ಗ ತಾಲೂಕಿನಿಂದ ಒಂದು ಹಳ್ಳಿ ಆಗಿದ್ರು ಅವರಿಗೆ ಎತ್ತಿನಿಂದ ಸಪೋರ್ಟ್ ಸಿಗ್ತಿದೆ. ಮತ್ತು ಇವರು ಸ್ನೇಹಿತರು ಆಟೋ ಓಡಿಸ್ತಾರಂತೆ. ನೋಡಿ ಅದು ಸೂರ್ಯ ಎತ್ತು, ನೀವು ಎಲ್ಲ ನೋಡಿದ್ರ, ಚೆನ್ನಾಪುರದ ಸೂರ್ಯ ಹೆಸರಾಂತ ಹಳ್ಳಿಕಾರ್ ಓರಿ. ಆ ಓರಿ ಮೃತಪಟ್ಟಿತ್ತು. ಅದರ ಅಭಿಮಾನಿ ನೋಡಿ ಆಟೋ ಹಿಂದೆ ಸೂರ್ಯನ ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಚೆನ್ನಾಪುರ ಎಲ್ಲಿ, ಹೊಸದುರ್ಗ ಎಲ್ಲಿ, ಹೊಸದುರ್ಗದ ಹತ್ರ ಕಪ್ಪಗೆರೆಯಲ್ಲಿ ನೋಡಿ ನಾವು ಎತ್ತುಗಳ ಫೋಟೋನ ಆಟೋಕ್ಕೂ ಹಾಕಿಸ್ಕೋಬಹುದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ಸೂರ್ಯ ಎತ್ತಿನ ಅಭಿಮಾನಿಗಳು ನೋಡಿ ಎಲ್ಲೆಲ್ಲಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು ನಮಗೆ. ಈ ರೀತಿಯಾದ ಒಂದು ಬಾಂಧವ್ಯನ ಎತ್ತು ನೋಡಿ, ಒಂದು ಮೂಕ ಪ್ರಾಣಿ, ಅದಕ್ಕೆ ಮಾತು ಬರಲ್ಲ ಅಂದ್ರೂ ಕೂಡ ಅವುಗಳು ತಮ್ಮ ಮಿಂಚಿನ ಓಟವನ್ನು ಅಖಾಡದಲ್ಲಿ ಸೃಷ್ಟಿ ಮಾಡಿ ಅವುಗಳ ಹೆಸರು ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ. ಅವರ ಅಭಿಮಾನಿಗಳು ಅವ್ರ ಮನೆಯವರು ಮಾತ್ರ ಅಲ್ಲ, ಬೇರೆ ತಾಲೂಕು ಜಿಲ್ಲೆಯವರು ಕೂಡ ಆಗಿರ್ತಾರೆ ಅಂತೇಳಿ ಸೂರ್ಯ ಎತ್ತು ತೋರಿಸ್ಕೊಟ್ಟಿದೆ ನೋಡಿ ಸ್ನೇಹಿತರೆ. ಸರ್ ಮತ್ತೆ ಇನ್ನೇನಾದ್ರು ಮಾಹಿತಿ? ಏನಿಲ್ಲ ಸರ್, ಹಳ್ಳಿ ಕಾರ್ ಉಳಿಸಿ ಹೀಗೆ ಅಮೃತ್ ಮಾಲ್ ನಮ್ ಸೈಡಿಗೆ ನಾವು ಅಮೃತ್ ಮಾಲೆ ಫೇಮಸ್. ನಮಗೆ ಬ್ಯಾಸೆ ಹೊಡಿಯಕಾಗಿರ್ಬೋದು, ಎಳೆಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಇವೇ ಫೇಮಸ್. ಹಂಗ ಒಂದೊಟ್ಟು ಇದ್ರ ಮೇಲೆ ಅಭಿಮಾನ ಜಾಸ್ತಿ. ಒಂದ್ ನಮ್ ಕಿರಣ ಅಂತ ಒಬ್ಬಿದ್ದಾನೆ ಮಳೆಮಯ್ಯ, ಅವನು ಭಾರಿ ಅಭಿಮಾನಿ. ಅವ್ನ್ ಬಂದ ಅಂದ್ರೆ ಸುಮ್ಮನೆ ನಿಂತ್ಕೊಳ್ಳೋದು. ರೇಸ್ನ ಪಿಚ್ಗಳಿಗೆ ಇವ್ರು 3 ಜನ ಇರ್ಬೇಕು, ಅವಾಗ ಧೈರ್ಯ ನಮಗೂ. ಇವ್ರು 3 ಜನ ಲಾಸ್ಟಿಗೆ ಎಂಡಿಂಗ್ ಪಟ್ಟಾಗಿ ಹಿಡಿತಾರೆ. ನಾವು ಒಬ್ನೇ ಬಿಟ್ಕೊಡೋದಿಲ್ಲಿ. ಲಾಸ್ಟಿಗೆ ಇವ್ರು 3 ಜನ ಒಬ್ರು ಇದ್ರೆ ನಮಗೂ ಧೈರ್ಯ. ಹುಡುಗರಿದ್ರೇನೆ ಅಲ್ವಾ ಸರ್ ಲಾಸ್ಟಿಗೆ ಅಂದ್ರೆ ರ್ಯಾಶ್ ಆಗಿರುತ್ತಲ್ಲ ಸರ್, ಅಲ್ಲಿ ಹಿಡಿಲೇಬೇಕು. ಹಂಗಾಗಿ 3 ಜನ ಒಬ್ರು ಇದ್ರೆ ನಮಗೂ ಧೈರ್ಯ. ಹುಡುಗರು ಬರ್ತಾರೆ, ಆದ್ರೆ ಅಷ್ಟು ಧೈರ್ಯ ಮಾಡಲ್ಲ ಹಿಡಿಯಕ್ಕೆ. ಇವರ 3 ಜನ, ಕಿರಣ ಬಂತ ಅವನಿಗೂ ಚೆನ್ನಾಗ್ ಮಾತು ಕೇಳುತ್ತೆ. ಆ 3 ಜನ ಇದ್ರೆ ಧೈರ್ಯದಿಂದ ಹೋಗ್ತೀವಿ. ಸರ್ ಎಷ್ಟೆಲ್ಲಲ್ಲಿದೆ ಈಗ? ಸರ್ ಈಗ 2 ಸ್ನೇಹಿತರೆ ನೋಡಿ, 2 ಇದೆ. ಇನ್ನು ಇವಾಗ 2 ಬಿದ್ದಿದೆ, ಆದ್ರೂ ತುಂಬಾ ಚೆನ್ನಾಗಿದೆ ಇದು. 2 ಪಿಚ್ ಸ್ಟಾರ್ಟ್ ಮಾಡಿರೋದು. ಹಾಲಲ್ಲಾಗೆ ನಾವು ಹಾಕಿಲ್ಲ, ಬರೀ ಕ್ರಾಸಿಂಗ್ ಬಿಡ್ತಿದ್ವಿ. 2 ಪಿಚ್ ಹಾಕಿದ್ವಿ. ಅವಾಗ ಒಳ್ಳೆ ಎದ್ ಸಿಗ್ಲಿಲ್ಲ, ನಿಲ್ಸಿದ್ವಿ. ನಮ್ಮೂರಲ್ಲಿ ರೇಸ್ ಮಾಡಿವಿ, ಅಲ್ಲಿ ಹಾಕಿವಿ, ಅಲ್ಲಿ ಚೆನ್ನಾಗ್ ಹೋಯ್ತು. ಅಲ್ಲಿಂದ ಒಂದ್ ಹೆಸರು ಮಾಡುತ್ತೆ. ಇವ್ರು ಬಂದಿದ್ರು ಮೊನ್ನೆ, ಯಾರ ಕೇಳಿರಂತ ಇವ್ರು ಸ್ನೇಹಿತರು ಅಜ್ಜಂಪುರದರಂತೆ. ಕೊಡಿ ಅಣ್ಣ ಅಂತ ನಮಗೆ ಫೋನ್ ಮಾಡ್ಯಾರ. ಅಣ್ಣ ಎತ್ ಕೊಡಲ್ಲ ನಾವು, ಅದನ್ನ ಎತ್ ಕೊಡಬೇಡ, ಒಂದ್ 2 ಪಿಚ್ಚ ಪ್ರೈಸ್ ಮಾಡ್ತೀವಿ ಒಂದು ಹಂಗಂದ. ಮಾರನೇ ದಿನಲೇ ಇಲ್ಲೇ ರಾವಣ ಅಂದ್ಬಿಟ್ಟು ನಮ್ಮ ಮಾವ ನಟಣ್ಣ ಅಂದ್ಬಿಟ್ಟು ಅವ್ರ ಎತ್ತಿನ ಜೊತೆಗೆ ಹಾಕಿವಿ. ಎತ್ತಿನ ಜೊತೆಗೆ ಹಾಕ್ತಿದಂಗ್ಲೆ ಅವತ್ತೇ ಒಳ್ಳೆ ಚಾಂಪಿಯನ್ ಇತ್ತು. ಚಿಕ್ಕಮಂಗ್ಳೂರು ಅವೆಲ್ಲ ಚಾಂಪಿಯನ್ ಎತ್ತಿಗೆ ಹೊಡೆದು ಅವತ್ತೇ 3ನೇ ಫಸ್ಟ್ ಪ್ಲೇಸ್ ಹೊಡಿಬೇಕಾಯ್ತು. ಏನೋ ಯಾಮಾರಿ ಅಂಪೈರ್ ಇದು ಮಾಡಿದ್ಕೆ 3rd ಪ್ಲೇಸ್ ಹೊಡೆದ್ವಿ ಸರ್. ಅದೊಂದು ಹೇಳ್ತೀವಿ. ಇನ್ನೂ ಹೆಸರು ಮಾಡ್ತೀವಿ ಅನ್ನೋದು
ನಮ್ಮ ತಾಲೂಕು ನಮ್ಮ ಊರು ಒಂದು ಹೆಸರು ಮಾಡ್ಬೇಕು ಅನ್ನೋದು ಆಸೆ ಭಾಳ ಐತಿ. ಓಕೆ ಸರ್, ಮತ್ತೆ ನಿಮ್ದು ಸೂರ್ಯ ಎತ್ತಿಂದು ಫೋಟೋನ ನೀವು ಆಟೋ ಮೇಲೆ ಹಾಕ್ಸಿದ್ರ, ಅಷ್ಟೊಂದು ಇಷ್ಟಪಡ್ತೀರಾ ಸೂರ್ಯ? ಭಾರಿ ಅಭಿಮಾನಿ. ನಾವು ಅಭಿಮಾನಿ ಅಂದ್ರೆ ಒಂದು 3-4 ಸೂರ್ಯ, ಸುನಾಮಿ, ಐರಾವತ ಅಂದ್ಬಿಟ್ಟು ಎಲ್ಲ ಐರಾವತನ ಅಭಿಮಾನಿಗಳಿದ್ದಾರೆ ನಮ್ಮ ಹುಡುಗರು. ಅಂದ್ರೆ ಭಾಳ ಇಷ್ಟ ನಮಗೆ. ಅದು ಒಳ್ಳೆ ಲುಕ್ ಆಗಿತ್ತು. ಇನ್ನು ಅಲ್ಲಾಗಿದ್ದಾಗಲೇ ತೀರೋಯ್ತದು. ಒಳ್ಳೆ ಏಜು, ಹುಡುಗರಂಗಿದ್ದಾಗಲೇ ತೀರೋಯ್ತು. ಹಂಗಾಗಿ ಅಭಿಮಾನ ಜಾಸ್ತಿ. ಅವನು ಅರುಣ ಅಂದ್ಬಿಟ್ಟು ನಮ್ಮ ಫ್ರೆಂಡು. ಹಂಗಾಗಿ ಅಭಿಮಾನ ಜಾಸ್ತಿ. ಅದು ತೀರೋಯ್ತು. ಅಲ್ಲೇ ಹಾಕಿ 1 ವರ್ಷ ಆಯ್ತು. ಅವಾಗಿಂದ ಅಭಿಮಾನಿಗಳು ಹುಡುಗರೆಲ್ಲ ನಾವು. ಸರ್, ಬರೀ ಸೂರ್ಯನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನಿಲ್ಲ ಕೋಟಿಗೊಬ್ಬ ಅವನು. ಕೋಟಿಗೊಬ್ಬ. ಇವತ್ತು ಸೂರ್ಯ ಇದ್ದಿದ್ರೆ ಇವತ್ತು ಇದ್ದಿದ್ರೆ ಅವನು ಆ ಸೂರ್ಯ ಮುಟ್ಟ ಎತ್ತೇ ಇರ್ತಿರ್ಲಿಲ್ಲ. ಯಾವ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವುದೇ ಪಿಚ್ಚಾಗ ಇದ್ರು ಸೂರ್ಯನ ಇನ್ನು ಸ್ಟಾರ್ಟಿಂಗ್ ಪಿಚ್ಚಿ ಬರೋ ಮುಂದೆ ಹೋಯ್ತು. ಅದೊಂದು ಭಾಳ ಬೇಜಾರ. ಈಗ ಇನ್ನೊಂತಂದರೆ ಲಯನ್ ಸೂರ್ಯ ಅಂದ್ಬಿಟ್ಟು ಅದು ಅದೇ ಥರ ಹೋಗುತ್ತೆ ಅಂತ ನಂಬಿದೀವಿ. ಸೂರ್ಯನ ಹೆಸರ ಉಳಿಸುತ್ತೆ ಅಂತ ನಂಬಿದೀವಿ ಅಷ್ಟೇ. ಓಕೆ ಸ್ನೇಹಿತರೆ, ನಾನು ಲಯನ್ ಸೂರ್ಯ ವಿಡಿಯೋ ಮಾಡಿದ್ದೆ, ಸೇಮ್ ಸೂರ್ಯನ ತದ್ರೂಪಿ ಅಂತ ಅದ್ರ ಬಗ್ಗೆ ಮಾತಾಡಿದ್ರು. ಸೂರ್ಯನ ಒಂದು ದೊಡ್ಡ ಅಭಿಮಾನಿ ಸ್ನೇಹಿತರೆ. ಒಳ್ಳೇದಾಗ್ಲಿ ಇವರಿಗೆ, ಯಾಕೆಂದ್ರೆ ಒಂದು ಬಸವಣ್ಣನ ಪ್ರೀತಿ ಮಾಡೋರು ಯಾವತ್ತೂ ಒಳ್ಳೇದೇ ಆಗಬೇಕು. ಸರ್, ಮತ್ತೆ ಈ ಎತ್ತಿನ ಹೆಸರು ಸರ್ ಇನ್ನೊಂದು? ಅದು ಭೂಪತಿ ಅಂತ ಕರೀತಾರೆ ಸರ್. ಬ್ರಾಂಡ್ ವಜ್ರ ಅಂತ ಇಕ್ಕಿದ್ವಿ. ನಮ್ಮ ಹುಡುಗರು ಇವ್ರದ್ದು ಒಂದು ಕರ ಇತ್ತು, ಅದು ಏನೋ ಕಾರಣ ತೀರೋತು. ಅದಕ್ಕೆ ಅವ್ರ ನೆನಪಿಗೂ ಅಂತ ಭೂಪತಿ, 7 ಸ್ಟಾರ್ ಭೂಪತಿ ಅಂತ ಕರೀತಾರೆ ಸರ್. ಅದನ್ನು ಆಡ್ಸೋದು ಬೇಡ, ಕ್ರಾಸಿಂಗ್ ಅಂತ ಬಿಡ್ಕೊಂಡ್ವಿ. ಅದು ಒಂದು 3 ಪಿಚ್ ಆಡಿತೆ. ಅದು ಫೈನಲಿ ಮೊನ್ನೆ ಕರ್ಕ ಹಾಕೊಂಡು ಹೋಯ್ದ್ವಿ. ರೀಎಂಟ್ರಿ ಕಟ್ ಹೊಡೆಯೋಣ ಅಂತ, ಆದ್ರೂ ನಮಗೆ ಓವರ್ ಸಿಗ್ಲಿಲ್ಲ. ಇದಕ್ಕೆ ಜೊತೆಗೆ ಹಾಕಿ ಕಟ್ಟಿವಿ. ಆದ್ರೂ ಚೆನ್ನಾಗಿ ಪಾಸ್ ಆಯ್ತು. ಫೈನಲಿಗೆ ಹೋಗಿ ಅದು 5ನೇ ಪ್ಲೇಸ್ ಆದಂಗ ಆಯ್ತು. ಸರ್, ಅದು ಎರಡಲ್ಲ ಇದೆಯಾ? ಇಲ್ಲ, ಹಾಲಲ್ಲ ಹಾಲು ಸರ್. ಅಲ್ವಾ? ಹಾಲಲ್ಲ. ಸರ್, ಅದು ಯಾವ ತಳಿ ಅದು? ಅದು ಹಳ್ಳಿಕರ್ ಮಿಕ್ಸ್ ಬರುತ್ತೆ. ಅದು ಸೇಮ್. ಇದು ಅಮೃತ್ ಮಾಲು, ಅದು ಹಳ್ಳಿಕರ್ ಮಿಕ್ಸ್, 2 ಕ್ರಾಸಿಂಗ್ ಮಿಕ್ಸ್ ಐತಿ. ಇದು ಪ್ಯೂರ್ ಅಮೃತ್ ಮಾಲ, ಅಮೃತ ಬೆಟ್ಟದಪುರ ಅಂತ ಅದ್ರಾಗ ಅಮೃತ್ ಮಾಲ್ ಬೆಟ್ಟಪುರ ದನ ಅಂತ ಇರುತ್ತೆ. ಹೌದಾ? ಬೆಟ್ಟದ್ರ ಪ್ಯೂರ್, ಅದು ಅಮೃತ್ ಮಾಲ ಪ್ಯೂರ್ ಇದ್ದಂಗೆ. ಹೌದಾ? ಕೊಂಬು ಎಲ್ಲ ಹಳ್ಳಿ ಕರ್ತಾರನೆ ಸೇಮ್. ಕಸಿ ಆದ್ರೆ ಇದೇನು ಇರಲ್ಲ ಸರ್. ನಾವು ಹಣ್ಣು ಕಸಿ ಮಾಡ್ಸೋಣ ಅಂತೇಳಿ. ನಮಗೆ ಇಲ್ಲ ನಮಗೆ ಕ್ರಾಸಿಂಗ್ ಬೀಜದ ಇರ್ಬೇಕು. ಮೇಲೆ ಇರ್ಬೇಕದು ಅಂತ ಅವ್ರ ಆಸೆ. ಅದೇ ಅದೇ. ಹಂಗ ನಾವು ಏನು ಹಾಕಿಲ್ಲ, ಕೊಡೋದು ಇಲ್ಲ. ಮುಂದೆ ಯಾರು ಕೇಳಿರುವ ಯಾರು ಹೇಳಿದ್ರೆ ಇನ್ನೊಂದು ಸರ್, ಹೇಳಕ್ ಒಳ್ಳೆ ಇಷ್ಟಪಡ್ತೀವಿ. ಯಾರೇ ಅಲ್ಲಿ ಎತ್ ಮಾತ್ರ ಕೇಳ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಷ್ಟೇ. ಓಕೆ, ಅಂದ್ರೆ ಸ್ನೇಹಿತರು ಅವ್ರು ಏನಕ್ಕೆ ಎತ್ತು ಕೇಳಬೇಡಿ ಅಂತಿದ್ದಾರೆ ಅಂದ್ರೆ, ಅವ್ರ ಜಿಲ್ಲೆಯಿಂದ ಹೆಸರು ಮಾಡ್ತಿರೋ ಕೇವಲ ಎತ್ತುಗಳಲ್ಲಿ ಸ್ನೇಹಿತರೆ ಇದು ಒಂದು. ಇವರನ್ನು ನೋಡಿ ಇನ್ನೂ ಅನೇಕ ಜನರು ಎತ್ತುಗಳನ್ನು ಕಟ್ಟಲಿ, ನಮ್ಮ ರೈತರ ಜನಪ್ರಿಯ ಕ್ರೀಡೆ ಆಗಿರುವ ಈ ಎತ್ತಿನ ಗಾಡಿ ರೇಸಿಗೆ ಎಲ್ಲ ರೈತರು ಸಪೋರ್ಟ್ ಮಾಡಲಿ ಅಂತೇಳಿ ಅವ್ರ ಆಸೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ದುಡ್ಡಿಗೆ ಬೆಲೆ ಕೊಟ್ಟು ನಾವು ಎತ್ತುಗಳನ್ನು ಮಾರ್ಕೊಂಡ್ರೆ ಮತ್ತೆ ಈ ಬೆಳವಣಿಗೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಎತ್ತನ್ನು ಕೊಡಲ್ಲ ಅಂತಾರಲ್ಲ ಸರ್? ಹೌದು ಸರ್. ಇವತ್ತು ಎತ್ತಿನವ್ರು ಅವ್ರು ಆಗಿರ್ಬೋದು. ಎತ್ತು ಹಿಡ್ದಾಡೋದು ನಾನು, ಇವನು ಇನ್ನೊಬ್ಬ ನಮ್ಮ ಮಳೆ ಮಯ. ಇವತ್ತು ಯಾವ್ದೇ ಎತ್ತು ಮಾಡ್ಬೇಕು ಅಂದ್ರೆ ಅಣ್ಣಂಗೆ ಕೇಳಲ್ಲ. ನಾವು ಅಣ್ಣ ಇಂಥ ಎತ್ತು ಮಾಡಿದೀವಿ ಹಾಕ್ಯಂದು ಅಣ್ಣ ಸರಿ ಆಯ್ತು ಅಷ್ಟೇ. ಅಣ್ಣಗೆ ಎತ್ತು ಮಾಡೋದು ಏನೂ ಇಲ್ಲ. ನಮ್ಮ ನೀರ್ಗುಂದದೊಂದು ಐತೆ ಆಗಸ್ಟ್ ಅಂದ್ರಾಡು, ಒಂದು 7ರಿಂದ 8 ಪ್ರೈಸ್ ಮಾಡೈತೆ. ಅವರು ಭಾರಿ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಹುಡುಗಂದ ಬಂದೈತೆ ಬಲ್ಮಾ 222 ಅಂದ್ಬಿಟ್ಟು. ಅವ್ನು ಬಂದಿಲ್ಲ, ಅಂಗಡಿಗೆ ಹೋದ ಸಣ್ಣ ಕರ. ಅವನಿಗೂ ಭಾರಿ ಹುಚ್ಚು. ಅದನ್ನ ಈಗ ತಯಾರಿ ಮಾಡ್ತಿದೀವಿ. ಅದನ್ನು ರೇಸ್ ಆಡಿಸ್ಬೇಕು, ನಮ್ಮ ಮಜ್ರಿನ ಜೊತೆಗೆ ಹಾಕ್ಬೇಕು ಅಂತ. ಅನ್ನೋದೊಂದು ಹೆಸರ ನಮ್ಮೂರ ಒಂಚೂರು ಫೇಮಸ್ ಮಾಡ್ಬೇಕಲ್ಲ ಅಂತ ಇದನ್ನ ರೇಸ್ನಾಗೆ ಅಂತ ನಾವು ಇನ್ ಪಣ ತೊಟ್ಕೊಂಡಿದೀವಿ ಅಷ್ಟೇ. ನೋಡಿ ಸ್ನೇಹಿತರೆ, ನಾನು ತುಂಬಾ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ, ಒಂದು ಎತ್ತು ಕೂಡ ಒಂದು ಊರಿನ ಹೆಸರು ಮಾಡ್ಬೋದು, ಅಂದ್ರೆ ತುಂಬಾ ಜನಕ್ಕೆ ಗೊತ್ತು ಮಾಡ್ಬೋದು ಅನ್ನೋಕ್ಕೆ ಈ ಎತ್ತುಗಳು ಕೂಡ ಉದಾಹರಣೆ ಆಗ್ತಿದ್ದಾವೆ ಸ್ನೇಹಿತರೆ. ನೋಡಿ, ಈ ವಜ್ರನ ಎತ್ತು ಕಪ್ಪಗೆರೆ ಅನ್ನೋ ಹೆಸರನ್ನ ಇನ್ನೂ ಮೇಲೆ ತಗೊಂಡು ಹೋಗ್ಲಿ ಅಂತೇಳಿ ನಾವು ಹಾರೈಸ್ತೀವಿ ಸ್ನೇಹಿತರೆ. ಅಭಿಷೇಕ್ ಅಂದ್ಬಿಟ್ಟು ಒಬ್ಬಿದ್ದಾನೆ ನಮ್ಮ ಗೆಳೆಯ. ಅವನಿಗೂ ತುಂಬಾ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಕೆಲ್ಸಕ್ಕೆ ಹೋಗ್ತಾನೆ ಬಂಕಿಗೆ. ರೇಸ್ ಇದೆ ಇಂಥದಿನ ಹೋಗೋಣ ಅಂದ್ರೆ ನಮಗಿನ ಮುಂದೆ ಹೋಗಿರ್ತಾನೆ. ನಂದ, ಆಮೇಲೆ ನನ್ನ ತಮ್ಮ ರಂಗ, ಮಾರುತಿ ಅಂದ್ಬಿಟ್ಟು ಸುಮಾರು ಹುಡುಗರು ಇದೆ. ದೇವರಾಜಣ್ಣ, ಅಜಯ್ ಅಣ್ಣ ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಒಂದು ನಮ್ಮ ಕಡೆಯಿಂದ ಒಂದು ತುಂಬಿರೋದೇ ಧನ್ಯವಾದಗಳು ಹೇಳಕ್ಕೆ. ಸ್ನೇಹಜೀವಿ ಗ್ರೂಪ್ಸ್ ಸ್ನೇಹಿತರೆ, ಇವರ ಸ್ನೇಹಜೀವಿ ತಂಡಕ್ಕೆ ನಾವು ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವ ಸ್ನೇಹಿತರೆ. ಯಾಕಂದರೆ ಇದೇ ರೀತಿಯಾಗಿ ಅವರು ಫ್ರೆಂಡ್ಶಿಪ್ ಬಾಂಡಿಂಗ್ ಗಟ್ಟಿಯಾಗಿದ್ದರೆ ಇನ್ನೂ ಇದೇ ರೀತಿಯಾದ ಅನೇಕ ಎತ್ತುಗಳನ್ನು ಕಟ್ಟಿ ರೇಸಲ್ಲಿ ಭಾಗವಹಿಸ್ತಾರೆ. ನಮ್ಮ ಜನಪ್ರಿಯ ಕ್ರೀಡೆಯನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ಕೂಡ ಎತ್ತುಗಳನ್ನು ಸಾಕ್ತಿದ್ದಾರೆ. ಇವರಿಗೆಲ್ಲ ಒಳ್ಳೆಯದಾಗಲಿ ಸ್ನೇಹಿತರೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಜ್ರ ಮತ್ತು ಬ್ರ್ಯಾಂಡ್ ವಜ್ರ ಎತ್ತುಗಳನ್ನು ಯಾವಾಗಲೂ ನೀವು ಸದಾ ಇಷ್ಟಪಡ್ತಾನೆ ಇರಿ. ಅವ್ರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.